ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲ. 75 ವರ್ಷ ವಯಸ್ಸಾಗಿತ್ತು. ಮಧ್ಯರಾತ್ರಿ ಮಧ್ಯರಾತ್ರಿ ಹಸುನೀಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಮಧ್ಯರಾತ್ರಿ 1:20 ಸುಮಾರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶ್ರೀನಿವಾಸ್ ಅವರು ಕೊನೆ ಉಸಿರೆಳೆದಿದ್ದಾರೆ. ಚಾಮರಾಜನಗರದ ಬಿಜೆಪಿ ಸಂಸದರಾಗಿದ್ರು. ಇತ್ತೀಚೆಗೆ ತಾನೇ ರಾಜಕೀಯ ನಿವೃತ್ತಿಯನ್ನ ಕೂಡ ಪಡೆದುಕೊಂಡಿದ್ರು ವಿ ಶ್ರೀನಿವಾಸ್ ಪ್ರಸಾದ್ ಅವರು. ಹಲವಾರು ರಾಜಕೀಯ ಗಣ್ಯರು ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಬರುವ ಕೆಲಸ ಕೂಡ ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ನಿನ್ನೆ ಮಧ್ಯರಾತ್ರಿ 1:20 ಸುಮಾರಿಗೆ ಹಸುನೀಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. 76 ವರ್ಷ ವಯಸ್ಸಾಗಿತ್ತು. ಚುನಾವಣೆ ಎಲ್ಲ ಮುಗಿಸಿ ಈಗ ಸ್ವಲ್ಪ ನಿರಮ್ಮಳವಾಗಿದ್ರು. ಕೆಲವೊಂದು ರಾಜಕೀಯದ ವಿಚಾರಗಳು ಅಂತ ಗಮನಿಸಿದಾಗ ಎರಡೂ ಪಕ್ಷದ ನಾಯಕರುಗಳು ಕೂಡ ತಮ್ಮಲ್ಲೇ ಅವ್ರನ್ನ ಉಳಿಸ್ಕೊಳ್ಳೋಕೆ, ಒಬ್ರು ಸೆಳೆದುಕೊಳ್ಳೋಕೆ, ಒಬ್ರು ಉಳಿಸ್ಕೊಳ್ಳೋಕೆ ಪ್ರಯತ್ನಗಳನ್ನ ಪಟ್ಟರು. ಸಿಎಂ ಸಿದ್ದರಾಮಯ್ಯ ಅವರ ಹಾದಿಯಾಗಿ, ಯಡಿಯೂರಪ್ಪ ಅವರ ಹಾದಿಯಾಗಿ. ಬಟ್ ಇದೀಗ ಇಡೀ ಕುಟುಂಬಸ್ಥರನ್ನ ಬಿಟ್ಟು ಹಸುನೀಗಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು. ಹಾಲಿ ಸಂಸದರು ಕೂಡ ಆಗಿದ್ರು. ಬಟ್ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಂಡಿದ್ರು. ಯಾವುದೇ ರಾಜಕೀಯ ಪಕ್ಷಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿರಲಿಲ್ಲ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಮಧ್ಯರಾತ್ರಿ 1:20 ಸುಮಾರಿಗೆ ಇದೀಗ ಹಸುನೀಗಿದ್ದಾರೆ. ಪ್ರಮುಖ ದಲಿತ ಸಮುದಾಯದ ನಾಯಕ ಅಂತಲೇ ಆ ಭಾಗದಲ್ಲಿ ಖ್ಯಾತಿಯನ್ನ ಗಳಿಸ್ಕೊಂಡಂಥವ್ರು. ಇತ್ತೀಚೆಗೆ ಬಹಳ ವಿಚಾರಗಳಲ್ಲಿ ಚರ್ಚೆ ಕೂಡ ಆಗಿದ್ರು. ಅವರು ಆ ಪಕ್ಷಕ್ಕೆ ಹೋಗ್ತಾರಂತೆ, ಇಲ್ಲಿಗೆ ಸಪೋರ್ಟ್ ಮಾಡ್ತಾರಂತೆ, ಅವರು ಕುಟುಂಬಸ್ಥರೆಲ್ಲ ಬೇರೆ ಪಕ್ಷಕ್ಕೆ ಹೋಗ್ತಾರಂತೆ. ಹೀಗಿರುವಾಗ ಹಲವು ಸಲ ಸುದ್ದಿ ಆಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಬಟ್ ಇದೀಗ ರಾಜಕೀಯದ ಮತ್ತೊಂದು ಪ್ರಮುಖ ಕೊಂಡಿ ಕಳಚಿದೆ ಅಂತಲೇ ಹೇಳ್ಬೋದು. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಇದೀಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಧನ ಆಗಿದ್ದಾರೆ. ಅಂದರೆ ನಿಧನವನ್ನು ಹೊಂದಿದ್ದಾರೆ. ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಅಪಾರ ಅಭಿಮಾನಿ ವರ್ಗವನ್ನು ಕೂಡ ಹೊಂದಿದ್ರು. ದಲಿತ ಸಮುದಾಯದ ಪ್ರಮುಖರು ಕೂಡ ಅಂತ ಅನ್ನಿಸ್ಕೊಳ್ತಾ ಇದ್ರು. ಮೈಸೂರು ಚಾಮರಾಜನಗರದ ಪ್ರಭಾವಿ ದಲಿತ ಮುಖಂಡ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸ್ವಾಭಿಮಾನಿ ರಾಜಕಾರಣಿ ಅಂತಲೇ ಹೆಸರು ಪಡೆದಿದ್ದಂಥವ್ರು ವಿ ಶ್ರೀನಿವಾಸ್ ಅವರು. ಮೊನ್ನೆ ಅವರು ರೆಸ್ಟ್ ಮಾಡಬೇಕಾದ್ರೆ ಸಿದ್ದರಾಮಯ್ಯ, ಯಡಿಯೂರಪ್ಪ ಅವರಿಬ್ರು ಒಂದು ಕಾದಿದ್ರು. ಆಮೇಲೆ ಪಾಪ ಇವರು ನಿದ್ರೆ ಬಿಟ್ಟು ಎದ್ದೋಗಿ ಮಾತನಾಡಿಸಿ ಕಳಿಸಿದ್ರು. ಅವಾಗ ಅವರೇ ಕೇಳ್ತಿದ್ರು, ನಿದ್ರೆ ಮಾಡ್ತಿದ್ರಾ, ಮಲಗಿದ್ರಾ ಅಂತ ಸಿದ್ದರಾಮಯ್ಯ ಅವರು. ಯಡಿಯೂರಪ್ಪ ಅವ್ರು ಬಂದಾಗ ಯಡಿಯೂರಪ್ಪ ಅವರು ಕೂಡ ಹೌದು. ಪಾಪ ಈಗ 76 ವರ್ಷ ವಯಸ್ಸು ಹೌದು ಒಂದು ಕಡೆ, ಮಗದೊಂದು ಕಡೆ ನಿಜಕ್ಕೂ ರಾಜಕೀಯ ಒಂದು ಅನುಭವವನ್ನು ಪಡೆದಿದ್ದಂತಹ ಸ್ವಾಭಿಮಾನಿ ರಾಜಕಾರಣಿ ಅಂತಲೇ ಹೆಸರು ಪಡೆದಿದ್ದಂತಹ ವಿ ಶ್ರೀನಿವಾಸ್ ಅವರು ಏನಿಲ್ಲ.